ಅದಕ್ಕೆ ಇವತ್ತೇನೋ ದೊಡ್ಡ ದೊಡ್ಡ ಮಾತು ಮಾತಾಡಿದ್ದಾರೆ ಸಿದ್ದರಾಮಯ್ಯನವರು, ಅವುಗಳನ್ನು ಮಾಡಿ ತೋರಿಸ್ತಾರೆ ಇವರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಈಗ ನಿಮ್ಗೆ ಹೇಳಿದಾಗ ಅತಿ ಸಣ್ಣದಕ್ಕೆ 1 ಕೋಟಿ, ಅದಕ್ಕೆ ದೊಡ್ಡದಕ್ಕೆ ಅತಿ ಮತ್ತೆ ಸಣ್ಣದಂಥದ್ದು ಅದು 2.5 ಕೋಟಿ 10 ಕೋಟಿ, ಅದರ ನಂತರ 125 ಕೋಟಿ ಏನು ಹೇಳ್ತಾರೆ ಇವೆಲ್ಲ ಕೋಟಿ ಕೋಟಿ ಅಂತಾರೆ. ಕೋಟಿ ಪಾಪ ಒಬ್ಬ ಇಂಡಸ್ಟ್ರಿ ಶುರು ಮಾಡುವಾಗ ಆರಂಭ ಹಂತದಲ್ಲೇ ಬ್ಯಾಂಕ್ಗಳಂಜು ಕೊಡೋದಿಲ್ಲ. ನಾವು ಇದರ ನಮ್ಮ ಇಂಡಸ್ಟ್ರಿ ಶುರು ಮಾಡಿದ್ವಿ ಪತ್ರಕಾರ ರಂಗದ, ಇದಕ್ಕೆ ಇವತ್ತಿಗೂ ಸಹಿತ ನಮ್ಗೆ ಲೋನ್ ಕೊಟ್ಟು ಹಿಂದೆ ಮಾಡ್ತಾ ಇದ್ದಾರೆ. ಏನೋ ಖಾಸಗಿ ತಂದು ನಾವು ಹಾಕಿ ಮಾಡಿದ್ವಿ, ಬಟ್ ಇದು ಎಷ್ಟು ತೊಂದರೆ ಆಯ್ತು ಅನ್ನೋದು ಆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ ನಮ್ಗೆ ಗೊತ್ತಿದ್ದು. ಇದು ಪತ್ರಕಾರ ರಂಗ ಒಂದು ಇಂಡಸ್ಟ್ರಿಯಲ್ಲೇ ಇವತ್ತು ಒಂದು ಮಾರ್ಕೆಟಾಗಿ ಬೆಳೀತಾ ಇದೆ. ಅದಕ್ಕೆ ಆರಂಭ ಹಂತದಲ್ಲಿ ಎಷ್ಟು ತೊಂದರೆಗಳು ಬರ್ತಾವೆ ಅನ್ನೋದನ್ನು ತಿಳ್ಕೊಂಡು ಆ ದಿಶೆಯಲ್ಲೇ ನಾವು ಏನಪ್ಪ ಅಂತಂದ್ರೆ ನೀತಿಗಳನ್ನು ಮಾಡಬೇಕಾಗ್ತದೆ, ವ್ಯವಸ್ಥೆ ತಯಾರು ಮಾಡಬೇಕಾಗ್ತದೆ. ಆ ದಿಶೆಯಲ್ಲಿ ಏನಾದರೂ ನಮ್ಮ ಸಿದ್ದರಾಮಯ್ಯವ್ರು ಮಾಡಿದ್ರೆ ಆಗ್ಬೋದು. ಏನು ಹೇಳಿದಾರೆ, ನಾವು ವರ್ಷಕ್ಕೆ 4 ಲಕ್ಷ ಕೋಟಿ ಕೊಡ್ತೀವಿ, ಅವ್ರೇನು ಹೇಳಿ ಕೊಡೋದಿಲ್ಲ ಮಾಡೋದಿಲ್ಲ, ಬರೀ 60,000 ಕೋಟಿ ಇಷ್ಟ ಕೊಡ್ತಾರೆ ಅಂತ ಅವ್ರ ಮುಂದೆ ರಾಗ ಹಾಡಿದ್ದಾರೆ. ಹಾಡ್ರಿ, ಅದೇ ಕಾರಣಕ್ಕೆ ಇವರು ಆದರೂ ಕೇಳಬೇಕಾಗಿದೆ ಕೇಂದ್ರ ಸರ್ಕಾರವನ್ನು. ಇವರು ಕೇಳಿ, ಯಾಕಪ್ಪ ನಾವು ಟ್ಯಾಕ್ಸ್ ಕೊಡ್ತೀವಿ, ನಮ್ಮ ಟ್ಯಾಕ್ಸ್ ಹೋಗಿ ನಮಗೆ ಕೊಡ್ರಿ, ನಾವು ಡೆವಲಪ್ ಮಾಡಿ ತೋರಿಸ್ತೀವಿ, ಇಲ್ಲೇ ಉದ್ಯೋಗ ಮಾಡಿ ತೋರಿಸ್ತೀವಿ, ಇವರು ಹೇಳಿ. ಯಾಕಂದ್ರೆ ಅದು ಅಷ್ಟು ಸತ್ಯದ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಒಂದು ಮನಸ್ಸು ಮಾಡ್ಬೇಕಾಗ್ತದೆ ಸಿದ್ದರಾಮಯ್ಯನವರು. ಇದು ಸಾಧ್ಯ ಇದೆ. ಒಂದು 2-3 ಕೋಟಿ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಕೊಟ್ಟು ಅವ್ನು ವರ್ಕಿಂಗ್ ಕ್ಯಾಪಿಟಲ್ ಕೊಟ್ಟು ಅವ್ನು ಪ್ರಾಮಾಣಿಕ ಮಾಡ್ತಾನೆ ನೋಡೋದಕ್ಕೆ ಭೂಮಿ ಕೊಟ್ಟು ಆ ಭೂಮಿನ ಎಣ್ಣೆಗಿನೇ ಮಾಡಿಸ್ಕೊಳ್ತಪ್ಪ ಅಂದ್ರೆ ಅವ್ರು ಗೌರ್ಮೆಂಟ್ ಇದನ್ನು ಜವಾಬ್ದಾರಿ ತೊಗೊಳ್ತಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾವೆ. ಅಲ್ಲಿ ಪೇಮೆಂಟು ಕೊಡೋದಕ್ಕೆ ಒಂದು 6 ತಿಂಗಳು 1 ವರ್ಷ ಹೇಳಿದ್ರೆ ನಿಶ್ಚಿತ